ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಶಿ ರಹಸ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮಾತನಾಡೋದು ಭಾವನೆ, ಕುಟುಂಬ ಪ್ರೀತಿ ಮತ್ತು ರಕ್ಷಣೆಯ ಸಂಕೇತವಾದ ಕಟಕ ರಾಶಿಯವರ ಬಗ್ಗೆ. ಕಟಕ ರಾಶಿ ಜಲತತ್ವದ ರಾಶಿ. ಈ ರಾಶಿಯವರ ಮನಸ್ಸು ತುಂಬಾ ಸಂವೇದನಾಶೀಲ. ಹೊರಗೆ ನೀವು ಶಾಂತವಾಗಿ ಕಾಣಬಹುದು, ಆದರೆ ಒಳಗೆ ಭಾವನೆಗಳ ಸಮುದ್ರ ಇರುತ್ತದೆ. ನೀವು ನಿಮ್ಮ ಕುಟುಂಬ, ಮನೆ ಮತ್ತು ಸಂಬಂಧಗಳಿಗೆ ಬಹಳ ಮಹತ್ವ ಕೊಡುತ್ತೀರಿ. ಯಾರಾದರೂ ನಿಮ್ಮವರಾದರೆ ಅವರಿಗೆ ನೀವು ಸಂಪೂರ್ಣವಾಗಿ ಬೆಂಬಲ ನೀಡುತ್ತೀರಿ. ಆದರೆ ಯಾರಾದರೂ ನಿಮ್ಮ ವಿಶ್ವಾಸ ಮುರಿದರೆ ಅದನ್ನು ಮರೆಯುವುದು ನಿಮಗೆ ಸುಲಭವಲ್ಲ. ಕಟಕ ರಾಶಿಯವರನ್ನು ಚಂದ್ರ ಗ್ರಹ ಆಡಳಿತ ಮಾಡುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸು ಕೆಲವೊಮ್ಮೆ ತುಂಬಾ ಸಂತೋಷವಾಗಿರಬಹುದು, ಮತ್ತೊಮ್ಮೆ ಯಾವುದೇ ಕಾರಣವಿಲ್ಲದೆ ಸ್ವಲ್ಪ ದುಃಖವೂ ಆಗಬಹುದು. ಆದರೆ ಈ ಯುಗಾದಿ ನಂತರ ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರಬಹುದು. ಕೆಲವರಿಗೆ ಹೊಸ ಅವಕಾಶಗಳು ಬರಬಹುದು, ಕೆಲವರಿಗೆ ಹಳೆಯ ಸಮಸ್ಯೆಗಳ ಪರಿಹಾರ ಸಿಗಬಹುದು, ಇನ್ನು ಕೆಲವರಿಗೆ ಜೀವನದ ದಿಕ್ಕೇ ಬದಲಾಗುವ ಸಾಧ್ಯತೆಯಿದೆ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಯುಗಾದಿ ನಂತರ ಕಟಕ ರಾಶಿಯವರ ಉದ್ಯೋಗ, ಹಣ, ಕುಟುಂಬ, ಆರೋಗ್ಯ, ವ್ಯವಹಾರ ಮತ್ತು ಭಾಗ್ಯ ಹೇಗೆ ಇರಬಹುದು ಎಂಬುದನ್ನು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಹೇಳುವ ಪರಿಹಾರ ನಿಮ್ಮ ಜೀವನಕ್ಕೆ ವಿಶೇಷ ಶಾಂತಿ ಮತ್ತು ಭಾಗ್ಯ ತರಬಹುದು. ಗ್ರಹಸ್ಥಿತಿ, ಮನಸ್ಸು ಮತ್ತು ಜೀವನದ ದಿಕ್ಕು. ಕಟಕ ರಾಶಿಯವರ ಜೀವನದಲ್ಲಿ ಚಂದ್ರನ ಪ್ರಭಾವ ತುಂಬಾ ಮಹತ್ವದದ್ದು. ಆದ್ದರಿಂದ ಗ್ರಹಗಳ ಸಣ್ಣ ಬದಲಾವಣೆ ಕೂಡ ನಿಮ್ಮ ಮನಸ್ಸಿನ ಮೇಲೆ ತಕ್ಷಣ ಪರಿಣಾಮ ಬೀರುತ್ತದೆ. ಈ ಯುಗಾದಿ ನಂತರ ಪ್ರಮುಖವಾಗಿ ಶನಿ, ಗುರು ಮತ್ತು ರಾಹು ಕೇತುಗಳ ಚಲನೆ ನಿಮ್ಮ ಜೀವನದ ಹಲವು ಕ್ಷೇತ್ರಗಳನ್ನು ಸ್ಪರ್ಶಿಸಬಹುದು. ಈ ವರ್ಷ ಶನಿ ನಿಮ್ಮ ಜೀವನದಲ್ಲಿ ಜವಾಬ್ದಾರಿ ಮತ್ತು ಪಾಠಗಳನ್ನು ಹೆಚ್ಚಾಗಿ ತರಬಹುದು. ಹಿಂದೆ ನೀವು ತಪ್ಪಿಸಿಕೊಂಡಿದ್ದ ಕೆಲವು ವಿಷಯಗಳನ್ನು ಈಗ ಎದುರಿಸಬೇಕಾದ ಪರಿಸ್ಥಿತಿ ಬರಬಹುದು. ಇದು ಕಷ್ಟದಂತೆ ಕಾಣಬಹುದು, ಆದರೆ ಈ ಪಾಠಗಳು ನಿಮ್ಮನ್ನು ಒಳಗಿನಿಂದ ಬಲಪಡಿಸುವುದು ಖಚಿತ. ಗುರುಗ್ರಹದ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಜ್ಞಾನ ಮತ್ತು ಅರಿವು ಹೆಚ್ಚಾಗಬಹುದು. ನೀವು ನಿಮ್ಮ ಭವಿಷ್ಯ ಬಗ್ಗೆ ಗಂಭೀರವಾಗಿ ಯೋಚಿಸಲು ಆರಂಭಿಸುತ್ತೀರಿ. ಕೆಲವರು ಹೊಸ ಕೌಶಲ್ಯ ಕಲಿಯಲು ಅಥವಾ ಹೊಸ ದಿಕ್ಕಿನಲ್ಲಿ ಬೆಳೆಯಲು ನಿರ್ಧಾರ ಮಾಡಬಹುದು. ಆದರೆ ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಕೆಲವೊಮ್ಮೆ ಅನಗತ್ಯ ಭಯ ಅಥವಾ ಆತಂಕ ಮನಸ್ಸಿನಲ್ಲಿ ಮೂಡಬಹುದು. ಯಾವುದೇ ದೊಡ್ಡ ಸಮಸ್ಯೆ ಇಲ್ಲದಿದ್ದರೂ ಮನಸ್ಸು ಅತಿಯಾಗಿ ಯೋಚಿಸುವ ಸಾಧ್ಯತೆ ಇದೆ. ಕಟಕ ರಾಶಿಯವರ ದೊಡ್ಡ ಶಕ್ತಿ ಭಾವನೆ ಮತ್ತು ಒಳನೋಟ. ಆದರೆ ಇದೇ ಶಕ್ತಿ ಕೆಲವೊಮ್ಮೆ ನಿಮ್ಮನ್ನು ಹೆಚ್ಚು ಸಂವೇದನಾಶೀಲವಾಗಿಸಬಹುದು. ಈ ವರ್ಷ ನಿಮಗೆ ಮುಖ್ಯ ಪಾಠ ಏನೆಂದರೆ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಧ್ಯಾನ, ಪ್ರಾರ್ಥನೆ ಅಥವಾ ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಈ ವರ್ಷ ಕೆಲವು ಸಂದರ್ಭಗಳಲ್ಲಿ ನೀವು ನಿಮ್ಮ ಜೀವನದ ದಿಕ್ಕನ್ನು ಮತ್ತೆ ಪರಿಶೀಲಿಸುವ ಅಗತ್ಯವನ್ನು ಅನುಭವಿಸಬಹುದು. ಆದರೆ ಒಂದು ವಿಷಯ ಖಚಿತ, ಈ ಗ್ರಹಚಲನೆಗಳು ನಿಮ್ಮನ್ನು ದುರ್ಬಲ ಮಾಡೋದಿಲ್ಲ, ಬದಲಾಗಿ ಅನುಭವ ಮತ್ತು ಬುದ್ಧಿಯಲ್ಲಿ ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಉದ್ಯೋಗ ಮತ್ತು ಹಣ, ಹೊಸ ಅವಕಾಶಗಳ ಸಮಯ. ಕಟಕ ರಾಶಿಯವರಿಗಾಗಿ ಈ ವರ್ಷ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆಯಿದೆ. ಹಿಂದಿನ ವರ್ಷಗಳಲ್ಲಿ ನೀವು ಮಾಡಿದ ಪರಿಶ್ರಮ ಕೆಲವೊಮ್ಮೆ ಫಲ ಕೊಡದಂತೆ ಅನುಭವವಾಗಿರಬಹುದು. ಕೆಲವರು ನನ್ನ ಕೆಲಸಕ್ಕೆ ಸರಿಯಾದ ಮೌಲ್ಯ ಸಿಗುತ್ತಿಲ್ಲ ಎಂಬ ಭಾವನೆ ಹೊಂದಿರಬಹುದು. ಆದರೆ ಯುಗಾದಿ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗುವ ಸೂಚನೆ ಕಾಣಬಹುದು. ನಿಮ್ಮ ಪರಿಶ್ರಮವನ್ನು ಗಮನಿಸುವವರು ಹೆಚ್ಚಾಗಬಹುದು. ಕೆಲವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಮಧ್ಯವರ್ಷದ ನಂತರ ನಿಮ್ಮ ಕರಿಯರ್ನಲ್ಲಿ ಒಂದು ಹೊಸ ದಿಕ್ಕು ಕಾಣಿಸಬಹುದು. ಕೆಲವರಿಗೆ ಕೆಲಸದ ಸ್ಥಳ ಬದಲಾವಣೆ, ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ತಂಡದ ಜೊತೆ ಕೆಲಸ ಮಾಡುವ ಅವಕಾಶ ಬರಬಹುದು. ಕೆಲಸ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿರುವ ಕಟಕ ರಾಶಿಯವರು ತುರ್ತು ನಿರ್ಧಾರ ತೆಗೆದುಕೊಳ್ಳಬಾರದು. ಸರಿಯಾದ ಅವಕಾಶ ನಿಮ್ಮ ಮುಂದೆ ಬಂದಾಗ ಮಾತ್ರ ಆ ನಿರ್ಧಾರ ಮಾಡುವುದು ಉತ್ತಮ. ವ್ಯಾಪಾರ ಮಾಡುವವರಿಗೆ ಈ ವರ್ಷ ನಿಧಾನವಾದ ಆದರೆ ಸ್ಥಿರವಾದ ಬೆಳವಣಿಗೆ ಕಾಣಬಹುದು. ಹೊಸ ಗ್ರಾಹಕರಿಗಿಂತ ಹಳೆಯ ಸಂಪರ್ಕಗಳು ಹೆಚ್ಚು ಸಹಾಯ ಮಾಡಬಹುದು. ಹಿಂದೆ ಮಾಡಿದ ಒಳ್ಳೆಯ ಸಂಬಂಧಗಳು ಈಗ ಲಾಭಕ್ಕೆ ಕಾರಣವಾಗಬಹುದು. ಹಣದ ವಿಷಯದಲ್ಲಿ ಈ ವರ್ಷ ಅತಿಯಾದ ಲಾಭಗಳಿಗಿಂತ ಸ್ಥಿರ ಆದಾಯ ಮತ್ತು ಸಮತೋಲನ ಮುಖ್ಯವಾಗಿರುತ್ತದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಹಣದ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಕೆಲವರು ಆಸ್ತಿ, ಮನೆ ಅಥವಾ ದೀರ್ಘಕಾಲ ಹೂಡಿಕೆ ಬಗ್ಗೆ ಯೋಚನೆ ಮಾಡಬಹುದು. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಕೇಳುವುದು ಉತ್ತಮ. ಒಟ್ಟಾರೆ ನೋಡಿದರೆ ಈ ವರ್ಷ ಕಟಕ ರಾಶಿಯವರಿಗೆ ಉದ್ಯೋಗ ಮತ್ತು ಹಣದ ವಿಷಯದಲ್ಲಿ ನಿಧಾನವಾದ
ಆದರೆ ಭರವಸೆಯ ಪ್ರಗತಿ ಕಾಣಬಹುದು. ಕುಟುಂಬ ಮತ್ತು ದಾಂಪತ್ಯ ಭಾವನೆಗಳ ವರ್ಷ. ಕಟಕ ರಾಶಿಯವರ ಜೀವನದಲ್ಲಿ ಕುಟುಂಬಕ್ಕೆ ಅತ್ಯಂತ ಮಹತ್ವವಿದೆ. ನೀವು ಎಷ್ಟು ಕೆಲಸದಲ್ಲಿ ಬ್ಯುಸಿ ಇದ್ದರೂ ನಿಮ್ಮ ಮನಸ್ಸು ಸದಾ ಕುಟುಂಬದ ಬಗ್ಗೆ ಯೋಚಿಸುತ್ತಿರುತ್ತದೆ. ಈ ವರ್ಷವು ನಿಮ್ಮ ಗಮನದ ದೊಡ್ಡ ಭಾಗ ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಇರಬಹುದು. ಕೆಲವೊಮ್ಮೆ ಮನೆಯೊಳಗಿನ ಸಣ್ಣ ವಿಷಯಗಳು ಕೂಡ ನಿಮ್ಮ ಮನಸ್ಸಿಗೆ ಹೆಚ್ಚು ತಾಕಬಹುದು. ಇತರರಿಗೆ ಅದು ಸಣ್ಣ ವಿಷಯವಾಗಿರಬಹುದು, ಆದರೆ ಕಟಕ ರಾಶಿಯವರ ಸಂವೇದನಾಶೀಲ ಮನಸ್ಸಿಗೆ ಅದು ದೊಡ್ಡದಾಗಿ ಕಾಣಬಹುದು. ಆದ್ದರಿಂದ ಈ ವರ್ಷ ಭಾವನೆಗಳನ್ನು ಸಮತೋಲನದಲ್ಲಿ ಇಡುವುದು ಬಹಳ ಮುಖ್ಯ. ದಂಪತಿಗಳ ನಡುವಿನ ಸಂಬಂಧದಲ್ಲಿ ಕೆಲವೊಮ್ಮೆ ಸಣ್ಣ ಅರ್ಥಭ್ರಾಂತಿ ಉಂಟಾಗಬಹುದು. ನೀವು ನಿಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವ ಸ್ವಭಾವ ಹೊಂದಿರುವುದರಿಂದ ಸಂಗಾತಿಗೆ ನಿಮ್ಮ ಮನಸ್ಸಿನ ಮಾತು ತಿಳಿಯದಿರುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಮನಸ್ಸಿನ ಮಾತುಗಳನ್ನು ಸ್ಪಷ್ಟವಾಗಿ ಹೇಳುವುದು ಉತ್ತಮ. ಸಣ್ಣ ಮಾತುಕತೆ ಕೂಡ ಸಂಬಂಧವನ್ನು ಬಲಪಡಿಸಬಹುದು. ಒಂದು ಸಣ್ಣ ಪ್ರವಾಸ ಅಥವಾ ಕುಟುಂಬದ ಜೊತೆ ಸಮಯ ಕಳೆಯುವುದು ಸಂಬಂಧದಲ್ಲಿ ಮತ್ತೆ ಹತ್ತಿರತನ ತರಬಹುದು. ಮದುವೆಯಾಗದ ಕಟಕ ರಾಶಿಯವರಿಗೆ ಈ ವರ್ಷ ಹೊಸ ಸಂಬಂಧದ ಅವಕಾಶಗಳು ಕಾಣಬಹುದು. ಆದರೆ ಈ ಸಂಬಂಧ ನಿಧಾನವಾಗಿ ಆರಂಭವಾಗಿ ಗಂಭೀರವಾಗಿ ಬೆಳೆಯುವ ಸಾಧ್ಯತೆ ಹೆಚ್ಚು. ಭಾವನಾತ್ಮಕವಾಗಿ ನಿಮಗೆ ಹೊಂದುವ ವ್ಯಕ್ತಿ ಜೀವನಕ್ಕೆ ಬರಬಹುದು. ಒಟ್ಟಾರೆ ನೋಡಿದರೆ ಈ ವರ್ಷ ಕಟಕ ರಾಶಿಯವರ ಸಂಬಂಧಗಳಲ್ಲಿ ಭಾವನೆ, ಅರ್ಥಮಾಡಿಕೊಳ್ಳುವಿಕೆ ಮತ್ತು ಸಹನೆಯ ಪರೀಕ್ಷೆಯಾಗಬಹುದು. ಆದರೆ ಅದೇ ಸಮಯದಲ್ಲಿ ಈ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳು ಗಮನ ಮತ್ತು ಆತ್ಮವಿಶ್ವಾಸ. ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ವಿಭಿನ್ನ ಅನುಭವವಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಓದುವ ಬಗ್ಗೆ ತುಂಬಾ ಉತ್ಸಾಹ ಮತ್ತು ಆಸಕ್ತಿ ಮೂಡಬಹುದು. ನೀವು ಒಂದೇ ವಿಷಯವನ್ನು ಹಿಡಿದರೆ ಗಂಟೆಗಳ ಕಾಲ ಅದನ್ನು ಅಧ್ಯಯನ ಮಾಡಲು ಮನಸ್ಸು ಇರುತ್ತದೆ. ಆದರೆ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮನಸ್ಸು ಓದಿನಿಂದ ದೂರ ಹೋಗುವಂತಾಗಬಹುದು. ಇದು ನಿಮ್ಮ ಸಾಮರ್ಥ್ಯದ ಕೊರತೆಯಲ್ಲ. ನಿಮ್ಮ ರಾಶಿಯನ್ನು ಆಳುವ ಚಂದ್ರಗ್ರಹದ ಪ್ರಭಾವದಿಂದ ಮನಸ್ಸು ಕೆಲವೊಮ್ಮೆ ಹೆಚ್ಚು ಚಂಚಲವಾಗುವುದು. ಚಂದ್ರನ ಪ್ರಭಾವ ಇರುವುದರಿಂದ ನಿಮ್ಮ ಮನಸ್ಸು ಬೇಗ ಬೇಗ ಬದಲಾಗಬಹುದು. ಒಂದು ದಿನ ತುಂಬಾ ಫೋಕಸ್ ಇರಬಹುದು, ಮತ್ತೊಂದು ದಿನ ಸ್ವಲ್ಪ ಗಮನ ಕಡಿಮೆಯಾಗಬಹುದು. ಆದ್ದರಿಂದ ಕಾನ್ಸಂಟ್ರೇಷನ್ ಕೆಲವೊಮ್ಮೆ ಕಡಿಮೆಯಾಗಿದೆ ಅನ್ನಿಸುವುದು ಸಹಜ. ಆದರೆ ಕಟಕ ರಾಶಿಯ ವಿದ್ಯಾರ್ಥಿಗಳಲ್ಲಿ ಒಂದು ವಿಶೇಷ ಗುಣ ಇದೆ. ನೀವು ಓದುವ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಶಕ್ತಿ ತುಂಬಾ ಗಟ್ಟಿಯಾಗಿರುತ್ತದೆ. ಈ ವರ್ಷ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯಲು ತಯಾರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ನಿಧಾನವಾದ ಆದರೆ ಉತ್ತಮ ಪ್ರಗತಿ ಕಾಣಬಹುದು. ಆರಂಭದಲ್ಲಿ ಫಲಿತ ನಿಧಾನವಾಗಿ ಬರುತ್ತಿರುವಂತೆ ಕಾಣಬಹುದು. ಆದರೆ ಕನ್ಸಿಸ್ಟೆನ್ಸಿ ಇಟ್ಟುಕೊಂಡು ಪ್ರತಿದಿನ ಸ್ವಲ್ಪ ಸಮಯ ಓದಿದರೆ ಫಲಿತಾಂಶ ನಿಧಾನವಾಗಿ ಉತ್ತಮವಾಗುತ್ತದೆ. ಕೊನೆಯ ಕ್ಷಣದಲ್ಲಿ ಮಾಡಿದ ಪುನರಾವರ್ತನೆ ಕೂಡ ನಿಮಗೆ ಉತ್ತಮ ಫಲ ತರುವ ಸಾಧ್ಯತೆ ಇದೆ. ಆದರೆ ಈ ವರ್ಷ ನಿಮ್ಮ ದೊಡ್ಡ ಶತ್ರು ಮೊಬೈಲ್ ಮತ್ತು ಅನಗತ್ಯ ಡಿಸ್ಟ್ರಾಕ್ಷನ್ ಆಗಿರಬಹುದು. ಸಾಮಾಜಿಕ ಮಾಧ್ಯಮ, ಹೆಚ್ಚು ಸಮಯ ಮೊಬೈಲ್ ಬಳಸುವುದು ಅಥವಾ ಅನಗತ್ಯ ವಿಚಾರಗಳಲ್ಲಿ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ಕಡಿಮೆ ಮಾಡಬಹುದು. ಅದನ್ನು ಸ್ವಲ್ಪ ನಿಯಂತ್ರಿಸಿದರೆ ನಿಮ್ಮ ಓದುವ ಸಾಮರ್ಥ್ಯ ಇನ್ನಷ್ಟು ಬೆಳೆಯುತ್ತದೆ. ಒಟ್ಟಾರೆ ನೋಡಿದರೆ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ದೊಡ್ಡ ತೊಂದರೆಗಳಿಲ್ಲ. ಆದರೆ ಯಶಸ್ಸು ಪಡೆಯಲು ಮುಖ್ಯವಾಗಿ ಮನಸ್ಸಿನ ನಿಯಂತ್ರಣ, ಸಮಯದ ಸರಿಯಾದ ಬಳಕೆ ಮತ್ತು ಕನ್ಸಿಸ್ಟೆನ್ಸಿ ಅಗತ್ಯ. ಈ 3 ವಿಷಯಗಳನ್ನು ಪಾಲಿಸಿದರೆ ಈ ವರ್ಷ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಮುಖ್ಯ ಎಚ್ಚರಿಕೆ: ಕಟಕ ರಾಶಿಯವರೇ, ಈ ವರ್ಷ ನಿಮ್ಮ ಜೀವನದಲ್ಲಿ ಕೆಲವು ಉತ್ತಮ ಅವಕಾಶಗಳಿದ್ದರೂ ಕೂಡ ಕೆಲವು ವಿಷಯಗಳಲ್ಲಿ ಜಾಗ್ರತೆ ವಹಿಸುವುದು ಬಹಳ ಮುಖ್ಯ. ಸಣ್ಣ ಸಣ್ಣ ತಪ್ಪುಗಳು ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಉತ್ತಮ. ಮೊದಲನೆಯದಾಗಿ, ಅತಿಯಾಗಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕಟಕ ರಾಶಿಯವರು ಹೃದಯದಿಂದ ಯೋಚಿಸುವವರು. ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಅಥವಾ ಯಾವ ವಿಷಯವೂ ಮನಸ್ಸಿಗೆ ತಾಕಿದರೆ ತಕ್ಷಣ ಪ್ರತಿಕ್ರಿಯೆ ಕೊಡಲು ಮನಸ್ಸಾಗಬಹುದು. ಆದರೆ ಈ ವರ್ಷ ಭಾವನೆಗಿಂತ ಸ್ವಲ್ಪ ಲಾಜಿಕ್ ಬಳಸುವುದು ಉತ್ತಮ. ತಕ್ಷಣ ತೆಗೆದುಕೊಂಡ ನಿರ್ಧಾರ ಕೆಲವೊಮ್ಮೆ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಎರಡನೆಯದಾಗಿ, ಹಣದ ವಿಷಯದಲ್ಲಿ ಅತಿಯಾಗಿ ನಂಬಿಕೆ ಇಡಬೇಡಿ. ಯಾರಾದರೂ ಹತ್ತಿರದವರು ಹಣ ಕೇಳಿದರೂ ಅಥವಾ ಹೊಸ ಹೂಡಿಕೆ ಬಗ್ಗೆ ಹೇಳಿದರೂ ತಕ್ಷಣ ನಂಬಬೇಡಿ.
ಸ್ವಲ್ಪ ಯೋಚಿಸಿ ಪರಿಶೀಲಿಸಿ ನಂತರ ನಿರ್ಧಾರ ಮಾಡುವುದು ಉತ್ತಮ. ಹಣದ ವಿಷಯದಲ್ಲಿ ಜಾಗ್ರತೆ ಇದ್ದರೆ ಅನಗತ್ಯ ನಷ್ಟಗಳನ್ನು ತಪ್ಪಿಸಬಹುದು. ಮೂರನೆಯದಾಗಿ, ಮನಸ್ಸಿನ ಒತ್ತಡ ಹೆಚ್ಚಾದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಅಗತ್ಯ. ಕಟಕ ರಾಶಿಯವರು ಹೆಚ್ಚು ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಕೆಲಸ, ಕುಟುಂಬ ಅಥವಾ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸಿದರೆ ಮನಸ್ಸು ಬೇಗ ದಣಿಯಬಹುದು. ಆದ್ದರಿಂದ ಕೆಲವೊಮ್ಮೆ ನಿಮಗೆ ಇಷ್ಟವಾದ ಕೆಲಸ ಮಾಡುವುದು, ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ಅಥವಾ ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿ ನೀಡಬಹುದು. ನಾಲ್ಕನೆಯದಾಗಿ, ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ವಹಿಸುವುದು ಮುಖ್ಯ. ವಿಶೇಷವಾಗಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಅಥವಾ ನಿದ್ರೆ ಸಮಸ್ಯೆಗಳು ಕೆಲವೊಮ್ಮೆ ಕಾಣಿಸಬಹುದು. ಸರಿಯಾದ ಆಹಾರ ಪದ್ಧತಿ ಮತ್ತು ಸರಿಯಾದ ನಿದ್ರೆ ಕಾಪಾಡಿಕೊಳ್ಳುವುದು ಈ ವರ್ಷ ತುಂಬಾ ಮುಖ್ಯ. ಈ ಸಣ್ಣ ಜಾಗ್ರತೆಗಳನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ತಪ್ಪಿಸಬಹುದು ಮತ್ತು ವರ್ಷವನ್ನು ಹೆಚ್ಚು ಸಮತೋಲನದಿಂದ ಸಾಗಿಸಬಹುದು. ಪರಿಹಾರ: ಕಟಕ ರಾಶಿಯವರ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ನೀಡಲು ಕೆಲವು ಸರಳ ಪರಿಹಾರಗಳು ಸಹಾಯ ಮಾಡಬಹುದು. ವಿಶೇಷವಾಗಿ ಸೋಮವಾರ ಶಿವನಿಗೆ ಪ್ರಾರ್ಥನೆ ಮಾಡುವುದು ಕಟಕ ರಾಶಿಯವರಿಗೆ ತುಂಬಾ ಶುಭಕರ ಎಂದು ಪರಂಪರೆಯಿಂದ ಹೇಳಲಾಗುತ್ತದೆ. ಪ್ರತಿ ಸೋಮವಾರ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಶಿವ ದೇವಾಲಯಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಶಿವನನ್ನು ನೆನೆದು ಪ್ರಾರ್ಥನೆ ಮಾಡಬಹುದು. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 21 ಬಾರಿ ಭಕ್ತಿಯಿಂದ ಜಪಿಸಿದರೆ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ನಂಬಿಕೆಯಿದೆ. ಇದರ ಜೊತೆಗೆ ಸಾಧ್ಯವಾದರೆ ಅನ್ನದಾನ ಮಾಡುವುದು ಕೂಡ ಬಹಳ ಪುಣ್ಯದ ಕಾರ್ಯ ಎಂದು ಪರಿಗಣಿಸಲಾಗಿದೆ. ಹಸಿದವರಿಗೆ ಆಹಾರ ನೀಡುವುದು ಅಥವಾ ಗೋಮಾತೆಗೆ ಆಹಾರ ನೀಡುವುದು ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಸಣ್ಣ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಮನಃಶಾಂತಿ, ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡಬಹುದು. ಕಟಕ ರಾಶಿಯವರೇ, ಈ ವರ್ಷ ನಿಮ್ಮ ಜೀವನದಲ್ಲಿ ಕೆಲವು ಭಾವನಾತ್ಮಕ ಕ್ಷಣಗಳು ಇರಬಹುದು, ಆದರೆ ಅದೇ ಸಮಯದಲ್ಲಿ ಹೊಸ ಅವಕಾಶಗಳ ಬಾಗಿಲು ಕೂಡ ತೆರೆಯಬಹುದು. ಸಹನೆ, ನಂಬಿಕೆ ಮತ್ತು ಸಮತೋಲನ ಕಾಪಾಡಿಕೊಂಡರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಇನ್ನಷ್ಟು ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ರಾಶಿ ರಹಸ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.